ರೆಮಿಡಿ ಮಾಡೋಕ್ಕೆ ಮುಂಚೆ ನಿಮ್ಮ ಮುಖನ ಒಂದು ಸಲ ಫೋಟೋ ತಕ್ಕೊಳ್ಳಿ, ರೆಮಿಡಿ ಆದಮೇಲೆ ನಿಮ್ಮ ಮುಖದ ಇನ್ನೊಂದು ಸಲ ಫೋಟೋ ತಕ್ಕೊಳ್ಳಿ ಅಂತ ಹೇಳ್ತಾ, ಮಾರ್ಕೆಟಲ್ಲಿ 500ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ ಡಾಕ್ಟರ್ಸು ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ. ಇದಕ್ಕೆ ಕೇವಲ 5 ರೂಪಾಯಲ್ಲಿ ಮಾಡಿದ್ದೀನಿ ನೋಡಿ, ಕೇವಲ 5 ರೂಪಾಯಿ. ಅದು ಆ ವಸ್ತು ನಿಮ್ಮ ಮನೇಲಿತ್ತು ಅಂದರೆ ಅದು ಅಬ್ಸಲ್ಯೂಟ್ಲಿ ಫ್ರೀ. 10 ನಿಮಿಷದಲ್ಲಿ ನಿಮ್ಮ ಮುಖ ಪಳ ಅಂತ ಹೊಳೆಯೋದ್ರ ಜೊತೆ ಬೆಳ್ಳಕ್ಕಾಗೋದು ಖಂಡಿತ. ಅದು ಚಾಲೆಂಜ್ ಮಾಡಿ ಹೇಳ್ತೀನಿ. ಕೇವಲ 2ರಿಂದ 3 ವಸ್ತುಗಳನ್ನ ಬಳಸಿದ್ದೀನಿ. ಮಾರ್ಕೆಟಲ್ಲಿ ಇದ್ರ ಬೆಲೆ 500ರಿಂದ 1000, 2000, ಎಷ್ಟು ml ತೊಗೊಳ್ತೀರೋ ಅಷ್ಟು ml ಅಂತ ಹೇಳ್ತಾ, ಕೇವಲ 10 ನಿಮಿಷದಲ್ಲಿ ನಿಮ್ಮ ಮುಖ ಬೆಳ್ಳಕ್ಕಾಗಬೇಕಾ? ನಿಮ್ಮ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ಸು, ಡಾರ್ಕ್ ಸರ್ಕಲ್ಸು, ಪಿಗ್ಮೆಂಟೇಷನ್ ಮಾರ್ಕ್ಸು ಹೋಗುತ್ತೆ ಇದರಲ್ಲಿ. ಓಕೆನಾ? ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಅಂತ ಅದ್ಭುತವಾದ ರಿಸಲ್ಟ್ ಕೊಡೋ ಅಂಥ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ. ಓಕೆನಾ? ಸೊ ಈ ಕ್ರೀಮ್ನ ಧಾರಾಳವಾಗಿ ನೀವು 1 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಸೊ ಈಗಾಗಲೇ ನಾನು 2 ಸ್ಕಿನ್ ವೈಟ್ನಿಂಗ್ ತೋರಿಸಿದ್ದೀನಿ. ಇದು 2ನೇದು. ಫಸ್ಟ್ ಒಂದು ಸ್ಕಿನ್ ವೈಟ್ನಿಂಗ್ ತೋರಿಸಿದ್ದೀನಿ, ಅದು ಬೆಳ್ಳಕ್ಕಿರೋದು. ಇದು ಅದ್ಭುತವಾದ ಕೆಂಪು ಕಲರಲ್ಲಿರೋ ಅದ್ಭುತವಾದ 5 ಪೈಸೆನೂ ಖರ್ಚಿಲ್ಲದೆ ಮಾಡಿರೋ ಕ್ರೀಮ್. ಕ್ಲಾರಿಟಿ ನೋಡಿ. ಯಾರು ತಾನೇ ಬೆಳ್ಳಕ್ಕೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಇಷ್ಟ ಆಗುತ್ತೆ. ಅವ್ರ ಮುಖ ಕ್ಲಿಯರ್ ಆಗಿರಬೇಕು, ನಾವು ಬೆಳ್ಳಕ್ಕಿರಬೇಕು, ಗ್ಲಾಸ್ ಸ್ಕಿನ್ ಇರಬೇಕು, ಫ್ಲಾಲೆಸ್ ಸ್ಕಿನ್ ಇರಬೇಕು, ಪಿಗ್ಮೆಂಟೇಷನ್ ಇರಬಾರ್ದು, ಪಳ ಅಂತ ಹೊಳಿತಿರಬೇಕು. ಇದಿಷ್ಟು ಆಗಬೇಕು ಅಂದರೆ ನೀವು 50,000ದಿಂದ 2 ಲಕ್ಷ ಖರ್ಚು ಮಾಡಬೇಕು ಅಲ್ವಾ ಟ್ರೀಟ್ಮೆಂಟ್ಸ್ ತಗೊಳ್ಳುವಾಗ. ಬಟ್ ನಮ್ಮ ಚಾನಲಲ್ಲಿ 50 ರೂಪಾಯಿ ಇದ್ದರೆ ಸಾಕು, 50 ರೂಪಾಯಿಯೂ ಜಾಸ್ತಿ, 5 ರೂಪಾಯಿ ಇದ್ದರೆ ಸಾಕು. ಇವತ್ತಿನ ರೆಮಿಡಿ ಸ್ಕಿನ್ ವೈಟ್ನಿಂಗ್ ರೆಮಿಡಿ ಅಂತ ಹೇಳಿದ್ದೀನಿ. ಈಗಾಗಲೇ ಒಂದು ವಿಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಆಯಿತಾ. ಸೊ ಇದು ಸ್ಕಿನ್ ವೈಟ್ನಿಂಗ್ ಸುಮಾರು ದಿನ ಆಯಿತು, ಅದರದ್ದು ವಿಡಿಯೋ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇದು ಸ್ಕಿನ್ ವೈಟ್ನಿಂಗ್. ಈಗ ಕೆಲವರು ಇವಾಗ ನಮ್ಗೆ ಒಂದೇ ಥರ ಪಿಗ್ಮೆಂಟೇಷನ್ ಇಲ್ಲ, ಒಂದೇ ಥರ ಸ್ಕಿನ್ ಟೈಪ್ ಇಲ್ಲ ಅಲ್ವಾ. ಸೊ ಇವತ್ತು ಈ ಬಿಸಿಲಿಗೆ, ಸಮ್ಮರ್ಗೆ ಮಾಡಿಸಿದ್ದಂಥ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ತಂದಿದ್ದೀನಿ. 500 ರೂಪಾಯಿಂದ 2000 ರೂಪಾಯಿ ಈ ಕ್ರೀಮು. ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂತ ಆಯಿತಾ. ಸೊ ಇದು 500 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಕ್ವಾಂಟಿಟಿ ml 100 ml 200 ml ನಿಮಗೆ 1000, 2000ವರೆಗೂ ಹೋಗುತ್ತೆ. ಇವತ್ತು ಕೇವಲ 5 ರೂಪಾಯಲ್ಲಿ ಮಾಡಿದ್ದೀನಿ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮು. 5 ರೂಪಾಯಿ. ನೀವು 500 ರೂಪಾಯಿ ಕೊಡೋದು ಬೇಡವೇ ಬೇಡ. ಸೊ ಈ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಈಗಾಗಲೇ ನನ್ನ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೆ, ಲಾಸ್ಟ್ ವೀಡಿಯೋಸಲ್ಲಿ. ಸ್ಕಿನ್ ವೈಟ್ನಿಂಗ್ ಕ್ರೀಮು ಇದು ಯಾರ್ಯಾರು ಯೂಸ್ ಮಾಡ್ಬೋದು, ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡ್ಬೋದು. ಯೂಶಲಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸ್ನ ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಲ್ಲ ಹಾಕ್ಕೊಳ್ಳಿ ಅಂತ. ಬಟ್ ನಾವು ಕೊಟ್ಟಿದ್ದೀವಿ ನಮ್ಮ ಸಬ್ಸ್ಕ್ರೈಬರ್ಗೆ ಸ್ಕಿನ್ ವೈಟ್ನಿಂಗ್ ಪೌಡರ್ಸ್ ಆಗಿರ್ಬೋದು, ಸ್ಕಿನ್ ವೈಟ್ನಿಂಗ್ ಕ್ರೀಮ್ಸ್ ಆಗಿರ್ಬೋದು. ಸೊ ಪಿಗ್ಮೆಂಟೇಷನ್ ಅಕಾರ್ಡಿಂಗ್ ಕೊಡೋದು ಕ್ರೀಮ್ ಇದು ಸ್ಕಿನ್ ವೈಟ್ನಿಂಗು. ಸೊ 5 ರೂಪಾಯಲ್ಲಿ ಮಾಡ್ಬೋದು ಹೇಮಾ? ಎಸ್, 5 ರೂಪಾಯಲ್ಲಿ ಮಾಡ್ಬೋದು. ಇನ್ಸ್ಟೆಂಟ್ ರಿಸಲ್ಟ್. ನೆನ್ನೆ ವೀಡಿಯೋ ನೋಡೋದ್ರಲ್ಲ, ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ನಿಮಗೆ ರಿಸಲ್ಟ್ ಬರಲೇಬೇಕು. 5 ರೂಪಾಯಲ್ಲಿ ಮಾಡಿರೋ ಜಾದು. ಸೊ ಯಾವ ರೀತಿ ಮಾಡಿದೆ ಈ ಜಾದುನ ಅಂತ ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು ಸುಮಾರು ಒಂದು 3ರಿಂದ 4 ಚಮಚದಷ್ಟು ಉದ್ದಿನ ಬೇಳೆ, ಕಪ್ಪು ಕೊಟ್ಟಿಗಿರುತ್ತಲ್ಲ ಅದು ತೊಗೋಬೇಡಿ, ಬೆಳ್ಳಕ್ಕಿರೋದು ಈ ಥರ. ಇದನ್ನು ಒಂದು 2ರಿಂದ 3 ಅವರ್ ನೆನೆ ಹಾಕ್ಕೊಂಡು ಒಂದು 3ರಿಂದ 4 ಚಮಚ ಇದೆ. ಇದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರು ವೇಸ್ಟ್ ಮಾಡಬೇಡಿ. ಆ ನೀರು ಬೇಕಾದರೆ ಅದು ಮುಳುಗಷ್ಟೇ ನೀರು ಹಾಕಬೇಕು. ಒಂದು ಲೋಟ ಪೂರ ನಾನು ನೀರು ಹಾಕಿಲ್ಲ ಆಯಿತಾ. ಇವಾಗ ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ನಮ್ಮ ಮುಖದಲ್ಲಿ ಬಂಗು ಬರೋದಕ್ಕೆ ಮೇನ್ ಉದ್ದೇಶ, ಕಾರಣ, ಕಾರ್ಯಕರ್ತರು ಯಾರು ಅಂದರೆ ಮೆಲಾನಿನ್ ಪ್ರೊಡಕ್ಷನ್. ಈ ಮೆಲಾನಿನ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡುತ್ತೆ ಥೈರೋನಿಸೈಸ್ ಅಂತ ಒಂದು ಎನ್ಸೈಮ್. ಅದು ನಮಗೆ ಉದ್ದಿನ ಬೇಳೆಯಲ್ಲಿ ಇದೆ. ಇದು ಇಲ್ಲ ಅನ್ನೋರು ದಯವಿಟ್ಟು ಒಂದು ಸಲ ಸರ್ಚ್ ಮಾಡಿ, ಗೊತ್ತಾಗುತ್ತೆ. ಓಕೆನಾ? ಸೊ ಆ ಎನ್ಸೈಮು ನಮ್ಮ ಸ್ಕಿನ್ನ ಲೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ. ಇದು ದಿನ ಹಾಕೋಂಥ ಪ್ಯಾಕು ಆಯಿತಾ. ಓವರ್ನೈಟ್ ಸೋಕ್ ಮಾಡೋದು ತೊಂದರೆ ಇಲ್ಲ, 3 ಅವರ್ ಸೋಕ್ ಮಾಡೋದು ತೊಂದರೆ ಇಲ್ಲ. ಇದನ್ನು ಒಂದು ಮಲ್ಬಟ್ಟೆ, ಒಂದು ಕರ್ಚೀಫಿಂದ ಆ ಫೈನ್ ಲಿಕ್ವಿಡ್, ಆ ಫೈನ್ ಪೇಸ್ಟ್ ಬೇಕು ನನಗೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ. ಬರೀ ಇದೊಂದೇ ಸಾಧ್ಯ ಇಲ್ಲ, ಇನ್ನೊಂದು ತೊಗೋತೀನಿ. ಅದು ಒಂದು ಬೀಟ್ರೂಟ್. ನಾನೇನಂದೆ 5 ರೂಪಾಯಿ ಖರ್ಚು ಅಂದೆ ಅಷ್ಟೇ. ಇದನ್ನು ಸಿಪ್ಪೆಲ್ಲ ಎರ್ಕೊಂಡು ತೊಳ್ಕೊಂಡು ಇದನ್ನು ತುರ್ಕೊಂಡಿದ್ದೀನಿ. ಇದು ನನಗೆ 2ರಿಂದ 3 ಚಮಚದಷ್ಟು ರಸ ಬೇಕು ಆಯಿತಾ. ಇಲ್ಲೂ ಅಷ್ಟೇ, ರಸ ತೊಗೊಂಡ್ವಾ ಹಾಕ್ಕೊಂಡ್ವಾ ಇಲ್ಲ. ಬೀಟ್ರೂಟಲ್ಲಿ ನಮಗೆ ವಿಟಮಿನ್ ಸಿ, ಐರನ್, ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಬೆಟಾಲಿನಿನ್ ಅಂತ ಇದೆ ಆಯಿತಾ. ಅದು ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡುತ್ತೆ. ಸೇಮ್ ನಮ್ಮ ಉದ್ದಿನ ಬೇಳೆದಲ್ಲಿದ್ದಂಗೆ ಥೈರೋನಿಸೈಸಲ್ಲಿದೆ, ಇಲ್ಲಿ ಬೆಟಾಲಿನಿನ್ ಅಂತಿದೆ ಆಯಿತಾ. ಸ್ಕಿನ್ನಲ್ಲಿ ಒಂದೊಂದು ಸೆಲ್ಸು ಆ್ಯಕ್ಟಿವ್ ಮಾಡುತ್ತೆ ಇದು ಆಯಿತಾ. ಇದು ಜ್ಯೂಸ್ ಕುಡಿದ್ರೂ ಒಳ್ಳೆಯದು, ಅಥವಾ ಇದು ಔಟೋ ಅಪ್ಲಿಕೇಶನ್ ತುಂಬ ಒಳ್ಳೆಯದು. ಇದಕ್ಕೆ ಲೆಮನ್ ಪ್ಯಾಕ್ ಹಾಕ್ತಾರೆ, ಬಟ್ ಸುಮಾರು ಜನಕ್ಕೆ ಲೆಮನ್ ಆಗಬರಲ್ಲ ಅಂತ ನಾನು ಅಲೋವೆರಾ ಜೆಲ್ ನೋಡಿ ಈ ಥರ ಒಂದು 2ರಿಂದ 3 ಚಮಚ ಬಂತ ಜ್ಯೂಸು. ಈಗ ಇದು ಡೈರೆಕ್ಟಾಗಿ ಯೂಸ್ ಮಾಡೋಂಗಿಲ್ಲ, ಇದ್ರದ್ದು ತಿಕ್ ಫಾರ್ಮ್ ಬೇಕು. ಇವಾಗ ಒಂದು ನಾನ್ ಸ್ಟಿಕ್ ಕಡಾಯಿಗೆ ಹಾಕ್ಕೊಳ್ಳಿ
ಆಯಿತಾ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಏನಂತೀವಿ ಚೆನ್ನಾಗಿ ಕುದಿಸ್ಬೇಕು. ಈಗ ಒಂದು 3 ಚಮಚದಷ್ಟು ರಸ ನನಗೆ 1 ಚಮಚ ಬರಬೇಕು, ಅಲ್ಲಿವರೆಗೂ ಇದನ್ನು ಮಾಡ್ಕೊಳ್ಳಿ ಆಯಿತಾ. ಚೆನ್ನಾಗಿ ಕುದಿಸ್ಕೋಬೇಕು. ಹೈ ಫ್ಲೇಮ್ ಆದರೂ ಪರವಾಗಿಲ್ಲ, ಲೋ ಫ್ಲೇಮ್ ಆದರೂ ಪರವಾಗಿಲ್ಲ, ಬಟ್ ತಳ ಹಿಡಿಬಾರ್ದು ಅದು. ಸೊ ಇವಾಗ ನನಗೆ 1 ಚಮಚ ಬರುತ್ತೆ ಅದು ರಸ. ಈಗ 1 ಚಮಚ ಬಂದಮೇಲೆ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಾ, ನಾನು ಸ್ವಲ್ಪ ಎಡಿಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಲಾಂಗ್ ಟೈಮ್ ಕುದಿಯೋದು ತೋರಿಸ್ಬೇಕಾದ್ರೆ ನಿಮಗೆ ಅಂದ್ಬಿಟ್ಟು ಆಯಿತಾ. ಇದೊಂದು 5 ರಿಂದ 10 ನಿಮಿಷದ ಪ್ರೊಸೀಜರ್. ಇದೊಂದು ಬಟ್ಲಿಗೆ ಹಾಕೋತೀನಿ. ಈ ಬಟ್ಲಿಗೆ ಹಾಕ್ಕೊಂಡು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಇದಕ್ಕೆ ಹಾಕೋದು, ಒಂದಲ್ಲ 2 ಇದೆ, ಹೇಳ್ತೀನಿ ಏನು ಅಂತ. ಇದನ್ನು ಹಾಕ್ಕೊಂಡ್ಮೇಲೆ ಸೊ ಇದು ಸ್ವಲ್ಪ ತಣ್ಣಕ್ಕಾಗಲಿ. ಈ ಟೈಮಲ್ಲಿ ನೋಡಿ 3 ಚಮಚ 1 ಚಮಚ ಆಗಿದೆ. ಇದು ಇಂಪಾರ್ಟೆಂಟ್ ಸ್ಟೆಪ್ಪು. ಇಲ್ಲಿ ನಾನು ಸುಮಾರು 1 ಡ್ರಾಪ್ ಅಥವಾ 2 ಡ್ರಾಪ್ ನಾನಿಲ್ಲಿ ಆಲ್ಮಂಡ್ ಹಾಕ್ಕೊಳ್ತೀನಿ. ಅದಕ್ಕೆ ಮುಂಚೆ ನಾವು ಅದೇನು ಶುದ್ಧೀಕರಣ ಮಾಡ್ಕೊಂಡಿದ್ವಿ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಉದ್ದಿನಬೇಳೆ, ಅದನ್ನು ಹಾಕೋತಾ ಇದ್ದೀನಿ. ಅದು ಫೈನ್ ಪೇಸ್ಟ್ ಇರಬೇಕು, ಡೈರೆಕ್ಟಾಗಿ ಯೂಸ್ ಮಾಡಿಬಿಡಿ. ಇವಾಗ 1 ಚಮಚ ಬೀಟ್ರೂಟ್ ಅಂದರೆ ಅದು 2 ಚಮಚ ಉದ್ದಿನಬೇಳೆದು. ಮಿಕ್ಕಿದ್ದು ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಹೇಳಿದ್ನಲ್ಲ 1 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು, ಬೇಕಾದಾಗ ಮಾಡ್ಕೋಬೋದು. 1 ಅಥವಾ 2 ಡ್ರಾಪ್ ಅಷ್ಟು ನಾನಿಲ್ಲಿ ಬಾದಾಮಿ ಎಣ್ಣೆ, ಆಲ್ಟರ್ನೇಟಿವ್ ಬಾದಾಮಿ ಎಣ್ಣೆ ಇಲ್ಲಾಂದರೆ ಆಲಿವ್ ಆಯಿಲು, ಕೊಬ್ಬರಿ ಎಣ್ಣೆ ಹಾಕೋಂಗಿಲ್ಲ ಆಯಿತಾ. ಯಾವುದೇ ಆಗಲಿ ಕೊಬ್ಬರಿ ಎಣ್ಣೆ ಫಾರ್ಮ್ ಇಲ್ಲ. ನೆಕ್ಸ್ಟು ಈಗ 1 ಅರ್ಧದಿಂದ 1 ಚಮಚದಷ್ಟು ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಮಾಯಿಶ್ಚರೈಸರ್ಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ 1 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕಲರ್ ನೋಡಿ ನಾವು ಎಷ್ಟು ಉಪಯೋಗಿಸಿದ್ವಿ, ₹5 ಖರ್ಚಿಲ್ಲ, ಬಟ್ ಎಲ್ಲ ಮನೇಲಿರೋ ಐಟಮೇ ಅಲ್ವಾ. ಅಲೋವೆರಾ ಜೆಲ್ ಆಗಿರ್ಬೋದು, ಬಾದಾಮಿ ಎಣ್ಣೆ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು. ಓಕೆ, ಇದನ್ನು 1 ತಿಂಗಳು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾದ್ರೆ ಇದು ಯಾವಾಗ ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಫೇಸ್ನ ಹಸಿ ಹಾಲು, ಕಡಲೆ ಹಿಟ್ಟು ಅಥವಾ ನಮ್ಮ ಮುಲ್ಲತಿ ಸೋಪಲ್ಲಿ ವಾಶ್ ಮಾಡಿರ್ಬೋದು. ಓಕೆ, ಆ ಸ್ಟೆಪ್ನ ಫಾಲೋ ಮಾಡಿ. ಇದು 1 ತಿಂಗಳು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾದ್ರೆ, 1 ತಿಂಗಳು ಅಷ್ಟೇ, ಅದ್ರ ಮೇಲಿಲ್ಲ. ಓಕೆ, ಆಲ್ಮೋಸ್ಟ್. ಈಗ ಕೆಲವು ಪ್ರಶ್ನೆ ಕೇಳ್ಬೋದು. ನೆನ್ನೆ ಒಬ್ಬರು ಪ್ರಶ್ನೆ ಹಾಕಿದ್ರು ನನಗೆ, ನಾಗರತ್ನ ಅದೇನೋ ಎಕ್ಸ್ಟ್ರಾ ಇತ್ತು ಅವ್ರ ಹೆಸರು, ನೀವು ತರಾವರಿ ತೋರಿಸ್ತಿದ್ದೀರಾ, ಯಾಕೆ ಇದರಲ್ಲಿ ವರ್ಕ್ ಆಗಲ್ಲ ಅಂತ. ಮೋಸ್ಟ್ಲಿ ಅವ್ರಿಗೆ ಜ್ಞಾನ ಸ್ವಲ್ಪ ಕಮ್ಮಿ ಇರ್ಬೋದು. ಯಾಕೆಂದರೆ ಸ್ಕಿನ್ ಟೈಪ್ ಒಂದೇ ಇಲ್ಲ, ಬೇರೆ ಬೇರೆ ಥರ ಇದೆ. ಸೊ ಪಿಗ್ಮೆಂಟೇಷನ್ ಒಂದೇ ಥರ ಇಲ್ಲ. ಕಮೆಂಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಆ ವಿಷಯದ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಿಕೊಂಡು ಆಮೇಲೆ ಕಮೆಂಟ್ ಮಾಡಿ, ಓಕೆನಾ. ಸೊ ಇವತ್ತಿನ ವೀಡಿಯೋ ಯಾರ್ಯಾರು ಮಾಡ್ಬೋದು ಅಂತ ಹೇಳ್ತೀನಿ. ಇವಾಗ ನಿಮಗೆ ಫುಲ್ಲು ಪಸ್ ಫಾರ್ಮೇಷನ್ ಆಗಿತ್ತು ಅಂದರೆ ಸ್ಕಿನ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು. ಓಕೆ, ಐದರ್ ಎಪಿಡರ್ಮಿಸ್ ಆರ್ ಡರ್ಮಿಸ್ ಲೆವೆಲಲ್ಲಿ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು 2 ಕೋಟಿಂಗ್ ಬರುತ್ತೆ, 2 ಕೋಟಿಂಗ್ ಆಯಿತಾ. ಸ್ಕಿನ್ ವೈಟ್ನಿಂಗು ಇದು ಪ್ಯಾಕ್ ಥರ ಬರಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ ಬೀಟ್ರೂಟ್ ಬೆನಿಫಿಟ್ಸ್ ಏನು ಆಯಿತಾ, ಮತ್ತು ಉದ್ದಿನಬೇಳೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ನು ಬ್ಲೀಚ್ ಆಗುತ್ತೆ. ಸೊ ಇದು 2 ಕೋಟಿಂಗ್ ಬರುತ್ತೆ. ಸೊ ಫಸ್ಟ್ 1 ಕೋಟಿಂಗ್ ಹಾಕಿ ನಾನು ಹೇಳ್ತೀನಿ ಎಷ್ಟೊತ್ತು ಇರಬೇಕು ಅಂತ. ಇದು ಪ್ರತಿದಿನ ನೀವು ಮಾಡ್ಕೊಳ್ಬೋದು ಆಯಿತಾ. ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ ನಿಮಗೆ. ಹೇಳ್ತೀನಿ, ಇದು 2 ಕೋಟಿಂಗ್ ಅಂತ ಹೇಳಿದೆ. ಫಸ್ಟು ನೀಟಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ, ಜಾಸ್ತಿ ತಿಕ್ ಮಾಡಬೇಡಿ. ಮುಖ ವಾಶ್ ಮಾಡಿದೆ ಯಾವುದೇ ರೀತಿಯಾದ ಇದು ಮಾಡಬೇಡಿ ರೆಮಿಡೀಸ್. ನೋಡಿ ಹಣೆಗೂ ಹಾಕ್ತಾಯಿದ್ದೀನಿ. ಪಸ್ಸಿರೋರು ಮಾಡಬೇಡಿ ಆಯಿತಾ, ಮಿಕ್ಕಿದವರೆಲ್ಲರೂ ಮಾಡ್ಬೋದು. ಸೆನ್ಸಿಟಿವ್ ದಯವಿಟ್ಟು ಮಾಡಬೇಡಿ. ಓಕೆ, ಇದು 1 ಕೋಟ್ ಆಗಿದೆ. ಈಗ ಜಸ್ಟ್ ಇದು ಸೆಮಿ ಡ್ರೈ ಆಗುತ್ತೆ, ಒಂದು 2 ರಿಂದ 3 ನಿಮಿಷ. ಆಮೇಲೆ ಇನ್ನೊಂದು ಕೋಟಿಂಗ್ ಹಾಕೋಣ ಆಯಿತಾ. ಈ ಟೈಮಲ್ಲಿ ಏನಾದ್ರು ಡೌಟು ಕ್ಯೂರೀಸ್ ಇದ್ದರೆ ಲೆಟ್ ಫ್ರೆಂಡ್ಸ್. ಈಗ ಕರೆಕ್ಟಾಗಿ 5 ನಿಮಿಷ ಆಗಿದೆ, ಸ್ವಲ್ಪ ಸೆಮಿ ಡ್ರೈ ಆಗಿದೆ. ಈ ಟೈಮಲ್ಲಿ ಮತ್ತೆ ಇನ್ನೊಂದು ಕೋಟಿಂಗ್ ಹಾಕ್ತಾಯಿದ್ದೀನಿ. ಇದೇ ಥರ ಇರಬೇಕು, 1 ತಿಂಗಳು ಸ್ಟೋರ್ ಮಾಡಬೇಕು ಆಯಿತಾ. ತಿಕ್ಕಾಗಿ ಮಾಡ್ಕೊಂಬಿಟ್ಟಿರೋ ಪ್ಯಾಕ್ ಥರ. ಇವಾಗ ಹಿಮಾ ನಮ್ಮನೇಲಿ ಆಲ್ಮಂಡ್ ಆಯಿಲ್ ಇಲ್ಲ, ಕೊಬ್ಬರಿ ಎಣ್ಣೆ ಹಾಕ್ಬೋದು ಅಂತ ಖಂಡಿತ ಹಾಕಬೇಡಿ. ಆಲಿವ್ ಆಯಿಲ್ ಹಾಕ್ಕೊಳ್ಳಿ.
ನೋಡಿ ಹಣೆ ನೋಡಿ ಡ್ರೈ ಹಾಕ್ಕೊಂಡೇ ಬರ್ತಿದೆ. ಆಯಿತಾ ಫ್ರೆಂಡ್ಸ್, ಈಗ ಕರೆಕ್ಟಾಗಿ 6 to 7 ಮಿನಿಟ್ಸ್ ಆಗಿದೆ. ಫಸ್ಟ್ ಕೋಟಿಂಗ್ ಒಂದು 4 ನಿಮಿಷ ಇದ್ವಿ, ಟೋಟಲಾಗಿ 10 ನಿಮಿಷದ ಪ್ರೊಸೀಜರು. ಆಯಿತಾ, ಇದನ್ನು ಡ್ರೈ ನಾನು ಎಷ್ಟಾಗುತ್ತೋ ಅಷ್ಟು ಫೇಸ್ನ ಝೂಮ್ ಮಾಡಿ ಹತ್ತಿರದಿಂದ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಅಬ್ಸರ್ವ್ ಮಾಡಿ. ಉದ್ದಿನ ಬೇಳೆಯಲ್ಲಿ ನಾನು ಹೇಳ್ದಂಗೆ ಥೈರೋನಿಸೈಸ್ ಇದೆ, ಇದರಲ್ಲಿ ಬೆಟಾಲಿನ್ ಇದೆ, ನಮ್ಮ ಬೀಟ್ರೂಟಲ್ಲಿ. ಸೊ ಅಡುಗೆ ಮನೆಯಲ್ಲಿ ಪಿಗ್ಮೆಂಟೇಷನ್ ತೆಗಿಯೋಂಥ ಪ್ರತಿಯೊಂದು ವಸ್ತು ಇದೆ. 5 ರೂಪಾಯಲ್ಲಿ ಇದಾಗುತ್ತೆ ಅಂದರೆ ನೀವು ನಂಬ್ತೀರಾ? ಇದಕ್ಕೆ 500 1000 2000 100 ml 200 ml ಅಂತ ಮಾರ್ಕೆಟಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಎದುರಿಗೆ ನಾನು ಏನೇನು ಹಾಕ್ತೆ ವಸ್ತುಗಳು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಓಕೆನಾ? ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ನಾನು ಏನು ಹೇಳ್ತೀನಿ ಅಂದರೆ ಪ್ಯಾಟ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತೀನಿ. ಯಾಕೆಂದರೆ ಎಲ್ಲ ರೆಮಿಡಿನೂ ಎಲ್ಲರಿಗೂ ಸೂಟ್ ಆಗೋಲ್ಲ. ಒಂದೇ ಥರ ಪಿಗ್ಮೆಂಟೇಷನ್ ಇಲ್ಲ, ಒಂದೇ ಥರ ಸ್ಕಿನ್ ಟೈಪ್ ಇಲ್ಲ. ಸೊ ಲಾಸ್ಟ್ ವೀಡಿಯೋ ಮಾಡಿದ ಸ್ಕಿನ್ ವೈಟ್ ಅಂದರೆ ಲಾಸ್ಟ್ ವೀಕಲ್ಲಿ ಮಾಡಿದ್ನಲ್ಲ ಸ್ಕಿನ್ ವೈಟ್ನಿಂಗ್ ಕ್ರೀಮು, ಅದು ಅದ್ಭುತವಾದ ರಿಸಲ್ಟ್ಸ್ ಕೊಡ್ತಿದೆ. ಇದು ನಿಮ್ಮೆದುರಿಗೆ ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದಂತೂ ಸಮ್ಮರ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಹೇಳಿ ಮಾಡಿಸಿರೋದು. ಯಾರ್ಯಾರು ನಮ್ಮ ಸೋಪ್ ತೊಗೊಂಡಿದ್ದೀರಾ, ಯಾರ್ಯಾರು ಸ್ಕಿನ್ ವೈಟ್ನಿಂಗ್ ಪೌಡರ್ ತೊಗೊಂಡಿದ್ದೀರಾ, ವಾರಕ್ಕೆ ಒಂದ್ಸಲ ಇದನ್ನು ಮಾಡಿಕೊಡಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಅದೇ ಹೇಳಿದ್ನಲ್ಲ, ಕ್ಲೋಸ್ ಅಪ್ ವ್ಯೂಯಲ್ಲಿ ನಿಮ್ಮ ಜೊತೆ ನಾನು ಫೇಸ್ನ ರಿವೀಲ್ ಮಾಡ್ತಾಯಿದ್ದೀನಿ. ರಿಸಲ್ಟ್ ನಿಮಗೆಲ್ಲ ಕಾಣ್ತಾನೇ ಇದೆ ಅಲ್ವಾ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಈ ಸಮ್ಮರ್ಗೆ ಹೇಳಿ ಮಾಡಿಸಿದ್ದು, ನಿಜ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಸಮ್ಮರ್ಗೆ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿಕೊಡಿ. ಇದನ್ನು ಮತ್ತೆ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಈ ಸ್ಕಿನ್ ವೈಟ್ನಿಂಗ್ ಏನು ಅಂತ. ಓಕೆನಾ? ಸೊ ಇದು 5 ಪೈಸಾ ಖರ್ಚಿಲ್ಲ ಇದಕ್ಕೆ. ನಾನು 5 ರೂಪಾಯಿ ಅಂತ ಹೇಳಿದ್ದೀನಿ, ಯಾಕಂದರೆ ಬೀಟ್ರೂಟ್ ತರಬೇಕು ಅಂತ. ಇಲ್ಲಾಂದರೆ 5 ಪೈಸಾ ಖರ್ಚಿಲ್ದಿರ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಮನಾಗ್ರ ಚಾನಲ್ನ ವಿಸಿಟ್ ಮಾಡೋಕ್ಕೆ ಮುಂಚೆ ಕಂಟೆಂಟ್ ನೋಡಿ. ಆಯಿತಾ? ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಹೈಪ್ ಮಾಡೋದ್ರಿಂದ 1 ರೂಪಾಯಿ ನಿಮ್ಗೆ ಖರ್ಚಾಗಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.